19ನೇ ಗೇಟ್ನ ಕ್ಲೋಸ್ ಮಾಡೋದಕ್ಕೆ ಬಳಕೆ ಮಾಡಲಾಗ್ತಾ ಇದೆ. ಒಂದು ವೇಳೆ ಈ ಒಂದು ಎಲಿಮೆಂಟ್ ಏನಾದರೂ ಅಧಿಕಾರಿಗಳ ತಜ್ಞರ ಪ್ರಕಾರವಾಗಿ ಕೂಡಿಕೊಂಡ್ರೆ ಉಳಿದಂಥ 4 ಎಲಿಮೆಂಟ್ಗಳನ್ನು ಕೂಡಲಿಕ್ಕೆ ತುಂಬ ಸರಳವಾಗುತ್ತೆ. ಹೀಗಾಗಿ ಈಗ 19ನೇ ಗೇಟ್ನಿಂದ ಬರೋಬ್ಬರಿ 35,000 ಕ್ಯೂಸೆಕ್ ನೀರು ಹರಿದು ಹೊರ ಹೋಗ್ತಾ ಇದೆ. ಅದೆಲ್ಲವನ್ನೂ ಕೂಡ ತಡೆಗಟ್ಟಬೇಕು, ಅದಕ್ಕೆ ನೀವು ನಿಲ್ಲುವಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ತಜ್ಞರ ತಂಡದಿಂದ ನಿನ್ನೆಯಿಂದ ಕೆಲಸ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯದ ಏನು 19ನೇ ಕ್ರಸ್ಟ್ ಗೇಟ್ ಚೈಲಿಂಗ್ ಕಟ್ ಹಾಕಿ ಸಂಪೂರ್ಣವಾಗಿ ಆ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಬರ್ತಿತ್ತು. ಈ ಕಾರಣಕ್ಕಾಗಿ ಸತತ 4 ದಿನಗಳಿಂದ ಆ ಕ್ರಸ್ಟ್ ಗೇಟ್ನ ಒಂದು ಅಳವಡಿಸುವ ನಿಟ್ಟಿನಲ್ಲಿ ಭಾಳಷ್ಟು ತಜ್ಞರಿಗೂ ಜಲಾಶಯ ತೆಗೆದಿರೋ, ಅದರ ಜೊತೆಗೆ ಅಧಿಕಾರಿಗಳು ಕೂಡ ಕಷ್ಟಪಡ್ತಾ ಇದ್ದಾರೆ. ನಾವು ದೃಶ್ಯ ನೋಡ್ತಾ ಇರೋದು ಇದು ತುಂಗಭದ್ರಾ ಜಲಾಶಯ ಅಂತ ಹೇಳ್ಬೋದು. ತುಂಗಭದ್ರಾ ಜಲಾಶಯ ಈಗ ಏನು 30 ಟ್ರಸ್ಟ್ ಗೇಟ್ ಮೂಲಕ ನೀರನ್ನು ಹರಿಬಿಡಲಾಗ್ತಾ ಇದೆ. ಕಾರಣ ಏನಂತಂದರೆ ಈ ಜಲಾಶಯದಲ್ಲಿ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಪ್ರಕಾರ ಒಂದು ಪ್ಲಾನ್ ಏನಂತಂದರೆ ಎ ಪ್ರಕಾರ ಏನು ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಸುವ ನಿಟ್ಟಿನಲ್ಲಿ ಈಗಾಗಲೇ ಜಲಾಶಯ ತಜ್ಞರಾದ ಕನ್ನಡ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ನಡೆತಿರುವಂಥದ್ದು. ಜಿಂದಲ್ JSW ಅವರ ವತಿಯಿಂದ ಇನ್ನು 13 ಟನ್ ತೂಕದ ಈಗ ಸ್ಟಾಪ್ ಲಾಕ್ ಗೇಟನ್ನು ತಂದಿರುವಂಥದ್ದು ನಾವು ದೃಶ್ಯ ನೋಡ್ತಾ ಇರೋದು. ಆ ಸ್ಟಾಪ್ ಲಾಕ್ ಗೇಟನ್ನು ತಂದು ಇವತ್ತು ಅಳವಡಿಸುವಂಥ ಕೆಲಸ ಆಗ್ತದೆ. ಅದು ಸಕ್ಸಸ್ ಆದರೆ ಖಂಡಿತಲೂ ಕೂಡ ಏನು ಈಗಾಗಲೇ ಈ ಜಲಾಶಯದಲ್ಲಿ 77 TMC ಇದೆ. ಆ 77 TMC ನೀರು ಕೂಡ ಅದೇ ರೀತಿ ಉಳಿಯುತ್ತೆ. ಒಂದು ವೇಳೆ ಅದೇನಾದರೂ ಸ್ವಲ್ಪ ಫೇಲ್ಯೂರ್ ಆದರೆ ಖಂಡಿತಲೂ ಕೂಡ ಭಾಳ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಆ ಜಲಾಶಯದಲ್ಲಿ 105 TMC ಸಾಮರ್ಥ್ಯದ ಜಲಾಶಯದಲ್ಲಿ ಈಗಾಗಲೇ ಕೇವಲ ಉಳಿದಿರೋದು ಮಾತ್ರ 77 TMC ಮಾತ್ರ. ಈಗಾಗಲೇ ಕೇವಲ 4-5 ದಿನಗಳಲ್ಲಿ 25ಕ್ಕೂ ಹೆಚ್ಚು TMC ನೀರು ಇದೆ. ಇನ್ನು ದೃಶ್ಯ ನೋಡ್ತಾ ಇರ್ಬೋದು, ನದಿ ಮೂಲಕ ವ್ಯರ್ಥವಾಗಿ ಹರಿದು ಹೋಗಿರುವಂಥದ್ದು. ಈ ಕಾರಣಕ್ಕಾಗಿ ರೈತರು ಕೂಡ ಆತಂಕ ವ್ಯಕ್ತಪಡಿಸ್ತಿದ್ದಾರೆ. ಇದೇ ರೀತಿ ಹೋದರೆ ತುಂಬ ಕಷ್ಟ ಆಗುತ್ತೆ. ಎರಡನೇ ಬೆಳೆಗೂ ನೀರು ಸಿಗಲ್ಲ ಮತ್ತು ಮೊದಲನೇ ಬೆಳೆಗೂ ಕೂಡ ಖಂಡಿತ ನೀರು ಸಿಗಲ್ಲ ಅಂತೇಳಿ ಆತಂಕ ವ್ಯಕ್ತಪಡಿಸ್ತಾರೆ. ಆದರೆ ಅಧಿಕಾರಿಗಳಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಮತ್ತು ಅವ್ರ ಜೊತೆಗೆ ಏನದು ಜಲಾಶಯ ತಜ್ಞರಾದಂಥ ಕನ್ನಡ ನಾಯ್ಡು ಅವರ ಒಂದು ಆತ್ಮವಿಶ್ವಾಸ ಇದೆ. ಖಂಡಿತವೂ ಕೂಡ ಖುಷಿ ವಿಚಾರ ಕೊಡ್ತೀನಿ. ಯಾಕಂತಂದರೆ ಇವತ್ತು ಸ್ಟಾಪ್ ಲಾಕ್ ಗೇಟ್ ಆದರೆ ಖಂಡಿತವೂ ಕೂಡ 25 TMC ನೀರು ಉಳಿಯುತ್ತೆ. ಅಂದರೆ ಜಲಾಶಯದಲ್ಲಿ 77 TMC ಇದೆ. ಸರಿಸುಮಾರು 70 TMC ನೀರು ಉಳಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಹೇಳ್ಕೊಂಡಿರ್ತದ್ದು. ಒಟ್ಟಾರೆ ಏನು ಇವತ್ತು ಪ್ಲಾನ್ ಎ ಪ್ರಕಾರ ಸ್ಟಾಪ್ ಲಾಕ್ ಗೇಟ್ ಇವತ್ತು ಅಳವಡಿಸ್ತಾರೆ. ಮೊದಲನೇದಾಗಿ ಇವತ್ತು ಒಂದು ಅಳವಡಿಸ್ತಾರೆ. ಅದು ಸಕ್ಸಸ್ ಆದರೆ ಖಂಡಿತವೂ ಕೂಡ ಇವತ್ತೇ 3 ಸ್ಟಾಪ್ ಲಾಕ್ ಗೇಟ್ ಅಳವಡಿಸೋ ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿರ್ತದ್ದು.